ಇವತ್ತು ನಾವು ಮಾಡ್ತಾ ಇದೀವಿ ಮ್ಯಾಗಿ. ಇವತ್ತು 1/4 ಲೀಟ್ರಷ್ಟು ನೀರನ್ನು ಹಾಕೊಂಡಿದ್ದೀವಿ. ಈಗ ಒಲೆಯನ್ನು ಸ್ಟಾರ್ಟ್ ಮಾಡಬೇಕು. ಕಡಿಮೆಯಲ್ಲಿ ಇಡಬೇಕು. ಅದೊಂದು ಸ್ವಲ್ಪ ಬಾಯ್ಲ್ ಆಗಬೇಕು ನೀರು, ಒಂದು 5 ಮಿನಿಟ್ಸ್. ಅಲ್ಲಿವರೆಗೂ ನಾವು ಮ್ಯಾಗಿ ಪ್ಯಾಕೆಟ್ನ ಕಟ್ ಮಾಡಿ ಎಲ್ಲ ಪುಡಿ ಮಾಡ್ಕೊತೀರಮ್ಮ. ಬನ್ನಿ. ಇಷ್ಟೇ ಸಿಕ್ಕಿದೆ. ಇಲ್ಲಿ ಹಾಕೊಳ್ಬೇಕು. ಇದನ್ನ ಸ್ವಲ್ಪ ಪುಡಿ ಮಾಡಬೇಕು. ಆದಮೇಲೆ ಅದು ಬೆಂದಿರುತ್ತಾ ಇಲ್ಲ ನೋಡಬೇಕು. ಸ್ವಲ್ಪ ಕಾಯ್ತಿದೆ. ಈ ಮ್ಯಾಗಿ ಇತ್ತಲ್ಲ ಅದನ್ನೆಲ್ಲ ಪುಡಿ ಮಾಡ್ಕೊಂಡಿದ್ದೀವಿ. ಆಲ್ರೆಡಿ ನೀರು ಒಂದು ಸ್ವಲ್ಪ ಬೆಂದಿದೆ. ಈಗ ಇದನ್ನ ಮ್ಯಾಗಿನ ಅದರಲ್ಲಿ ಹಾಕಬೇಕು. ಜೊತೆಯಲ್ಲಿ ಈರುಳ್ಳಿ ಇದೆ, ಮೆಲ್ಲಕ್ಕೆ ಈರುಳ್ಳಿನ ಒಂದು ಸ್ವಲ್ಪ ಸೈಡಿಗೆ ಹಾಕ್ಕೊಬೇಕು. ಹಾಕಿದ್ದೀವಿ ನಾವು. ಈಗ ಇದನ್ನ ವಾಶ್ ಮಾಡಬೇಕು. ಈಗ ಸ್ಟವ್ ಒಂದು ಸ್ವಲ್ಪ ಕಡಿಮೆ ಆಗಿರಬೇಕು. ಈಗ ಮ್ಯಾಗಿ ಬಾಯ್ಲ್ ಆಗಬೇಕಂತ ಬಿಡಬೇಕು ಸ್ವಲ್ಪ ಹೊತ್ತು. ಜೊತೆಗೆ ಈರುಳ್ಳಿನೂ ಹಾಕಿದ್ದೀನಿ. ಈಗ ಒಂದು ಸ್ವಲ್ಪ ಬೆಂದಿದೆ. ನಾವು ಸ್ವಲ್ಪ ಬೇಯಬೇಕು. ಅದಕ್ಕೆ ಒಂದು 5 ಮಿನಿಟ್ಸ್ ಇಟ್ಕೊಬೇಕು. ನಾವು ಈ ಮ್ಯಾಗಿ ಪ್ಯಾಕೆಟನ್ನು ಇರುತ್ತಲ್ಲ ಅದನ್ನು ತಗೊಬೇಕು. ಮ್ಯಾಗಿ ಮಸಾಲ ಇರುತ್ತಲ್ಲ ಅದನ್ನು ತಗೊಬೇಕು. ಅದನ್ನು ಸೀಸರಿಂದ ಕಟ್ ಮಾಡ್ಕೊಬೇಕು. ನೋಡಿ, ಈಸಿಯಾಗಿ ಕಟ್ ಮಾಡ್ಕೊಬೇಕು. ಕಟ್ ಮಾಡ್ಕೊಂಡಿದ್ಮೇಲೆ ಅದು ಇನ್ನೊಂದು ಸ್ವಲ್ಪ ಬೇಯಬೇಕು. ನೋಡಿ, ಈ ಥರ ಎಲ್ಲ ಬರಬೇಕು. ಹಂಗಂದ್ರೆ ಬೇಯುತ್ತೆ ಅಂತ ಒಂದು ಸ್ವಲ್ಪ ಆಫ್ ಮಾಡಬೇಕು. ಸ್ವಲ್ಪ ಕಮ್ಮಿ ಮಾಡಬೇಕು. ನೋಡಿ, ಅವು ನೀರು ಇರುತ್ತಲ್ಲ ಅವು ವೈಟ್ ಆಗಬೇಕು. ಅಲ್ಲಿವರೆಗೂ ನಾವು ಬೇಯಿಸಬೇಕು. ಈಗ ಒಂದು ಸ್ವಲ್ಪ ಬೆಂದಿದೆ. ಈಗ ಮ್ಯಾಗಿ ಪ್ಯಾಕೆಟನ್ನು ಓಪನ್ ಮಾಡ್ಕೊಂಡಿದ್ದೀವಲ್ಲ ಆ ಮಸಾಲವನ್ನು ಈಗ ಅದನ್ನು ಹಾಕ್ತೀವಿ. ನೋಡಿ, ಹಾಕಿದ್ವು. ಈಗ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಬೇಕು. ಸ್ವಲ್ಪ ಮಿಕ್ಸ್ ಮಾಡಬೇಕು. ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಖಾರ ಪುಡಿಯೇ ತಗೊತೀವಿ ನಾವು. ಖಾರ ಪುಡಿ ತಗೊತೀವಿ. ಈಗ ಸ್ವಲ್ಪ ಹಾಕ್ತೀವಿ. ಹಾಕಾದ್ಮೇಲೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ತಗೊತೀವಿ. ಇಷ್ಟು ಉಪ್ಪು ತಗೊತೀವಿ. ಹಾಕಾದ್ಮೇಲೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದಮೇಲೆ ಈ ಥರ ಎಲ್ಲೋ ಕಲರ್ ಬರೋ ತನಕ ಕಾಯಬೇಕು. ನೋಡಿ, ಕಲರ್ ಆಗಿದೆ. ಈ ಥರ ಆಗಬೇಕು. ನೋಡ್ರಿ, ಈಗ ಚೆನ್ನಾಗಿ ಒಂದು ಸ್ವಲ್ಪ ಬಾಯ್ಲ್ ಆಗಿದೆ. ಈಗ ನಾವು
ಬಿಡ್ಬೇಕು. ರೆಡಿ 1 2 3 ಸ್ಟಾರ್ಟ್. ಈಗ ನಾವು ಪ್ಲೇಟನ್ನು ತೆಗಿತಿದ್ದೇವೆ. ತೆಗೆದಾದ್ಮೇಲೆ ಅದನ್ನ ಒಂದು ಸ್ವಲ್ಪ ಗೂರಾಡಬೇಕು, ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ ಸ್ಟವ್ನ ಆಫ್ ಮಾಡ್ತೀವಿ ನಾವು. ಓಕೆನಾ? ಸ್ಟವ್ ಆಫ್ ಮಾಡಿದ್ಮೇಲೆ ಪ್ಲೇಟಿಗೆ ಹಾಕೊಂತೀವಿ. ನೋಡಿ, ಈಗ ಆ ಪಾತ್ರೆನ ಅಲ್ಲಿಡಬೇಕು. ಇದಾಗಿದೆ ವೆಜಿಟೇಬಲ್ಸ್ ಇಲ್ದಂತ ಮ್ಯಾಗಿ. ಥ್ಯಾಂಕ್ ಯು. ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.